ಅವನು ಮುಂದತ್ತ ನನ್ನ ತಾಕತ್ ಬೇಕಾ? ಇಲ್ಲ ನೋಡಿ, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ಗೌಡ ಒಂದ್ ನಿಮಿಷ. ಗೌಡ ತಾವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ. ಒಂದೇ ನಿಮಿಷ ತಾಳಪ್ಪ. ಸುನೀಲ್ ಬಂದು ಆಚೆ ಎಲ್ಲಿದ್ದಾರಪ್ಪ, ಬರ್ತಾರ ಇಲ್ಲ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ, ಯಾರು ಹೋದ್ರು ಹೋಗು, ಇವತ್ತು ನಾನು ಪೂರ್ತಿ ಉತ್ತರ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ. ಆ ತರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದ್ ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವ್ ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ. ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ ಅಲ್ಲಿ ಮುಗಿಯುತ್ತೆ. ನಾಳೆ ಯಾವ್ದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ. ದಯವಿಟ್ಟು ನೋಡಿ, ನಮ್ಗೆ ಯುಗಾದಿ, ನಿಮ್ಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚೆಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನಿರೋದು ಒಂದೇ 1 ಗಂಟೆ. 1 ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್. ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಅಂತ ಹೇಳಿ. ನಾವು ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. ಇಲ್ಲ ಅಧ್ಯಕ್ಷರೇ, ಮಾತನಾಡೋದೆಲ್ಲ ಮಾತನಾಡ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಹೋಗ್ಬಿಟ್ಟು ಏನ್ ಕ್ಷಮೆ ಇಲ್ಲ ಏನಿಲ್ಲ, ಕಡತದಿಂದ ತೆಗಿ ಅಂತ. ಏನಿದು? ಇದು ಪ್ರವೃತ್ತಿ ಇದು ನಿರಂತರವಾಗಿ ನಡೀತಾ ಇದೆ ಇತ್ತೀಚೆಗಂತೂ. ಬಾಯಿಗೆ ಬಂದಾಗ ಮಾತಾಡ್ತೀವಿ, ಅದಾದ್ಮೇಲೆ ಕಡತದಲ್ಲಿ ಹೋಗೋದು ಬೇಡ ಅಂತ. ಮರ್ಯಾದೆ ಅಂತೂ 4 ಕಾಸು ಉಳಿದಿಲ್ಲ ಎಲ್ಲೂ. ಇದಾಗ್ಲೇ ಪ್ರೆಸ್ಸಿಗೆ ಹೋಗ್ತದೆ, ನಾಳೆ ಪ್ರೆಸ್ಸಿಗೂ ಬರುತ್ತೆ, ನಾಳೆ ಇದೇ ಚರ್ಚೆ ಆಗುತ್ತೆ. ಇವಾಗ ಮರ್ಯಾದೆ ಹೋಗೋದು ಆಯ್ತು, ಎಲ್ಲ ಲಾಸ್ಟ್ ಟೈಮ್ ನಿಮ್ಗಾಯ್ತು ಶಿವಲಿಂಗೇಗೌಡ್ರೆ, ಇವಾಗ ಇಲ್ಲ ಆಗ್ತಾ ಇದೆ. ಏನ್ ಜವಾಬ್ದಾರಿನೇ ಇಲ್ಲ ಯಾರ ಮೇಲೂ. ಬರೇ ಸದನ ನಡೆಸೋದು ನಮ್ದು ಜವಾಬ್ದಾರಿ, ಅವ್ರದ್ದು ಏನೂ ಇಲ್ಲ. ಅವ್ರು ಬರೇ ಹೇಗ್ ಬೇಕಾಗಿ ಮಾತಾಡೋದು, ಕಡತದಿಂದ ತೆಗಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು ಅಷ್ಟೇ. ಹೋಗ್ಬೇಕಾಗಿರೋ ಮರ್ಯಾದೆ ಎಲ್ಲ ಸದನದ್ದು ಆಯ್ತು, DCMದು ಆಯ್ತು, ಶಾಸಕರದು ಆಯ್ತು. ಆಯ್ತಾಯ್ತು. ಇತಿಹಾಸದಲ್ಲಿ ರೂಲಿಂಗ್ ಪಾರ್ಟಿ ಧರಣಿ ಮಾಡಿದ್ದು ಇತಿಹಾಸ ಇಲ್ಲ. ಇದೊಂದು ಮಾಡಿದೀರಾ? ಬೇಡ ಬೇಡ ಬೇಡ, ಒಳ್ಳೇದಲ್ಲ, ಒಳ್ಳೇದಲ್ಲ ಮಾಡಿ. ನೀವು ಇದು ಮಾಡಿದ್ರೆ ಆಯ್ತಪ್ಪ, ಅಧ್ಯಕ್ಷರೇ ಒಂದು 10 ನಿಮಿಷ ಮುಂದೆ. ಆಯ್ತು, ಕೂತ್ಕೊಳ್ಳಿ. ಆಯ್ತಾ? ಸಂಗಮ ಮುಗಿಯಲಿಲ್ಲ. ದುರುಪಯೋಗ ಮಾಡ್ಕೋಬಹುದಲ್ಲ, ಪ್ರೀತಿ ತೋರಿಸಿರ್ಲಿಲ್ಲ ತಕ್ಕ ಅದು ದುರುಪಯೋಗ. ಆಯ್ತು, ಈಗ ಒಂದಮ್ ಆಯ್ತು. ಬೇಡಪ್ಪ, ವೈ ಸಿಂಪ್ಲಿ ನೋನ್ ಐ ಟೆಲ್ ಯು. ಇಷ್ಟಲ್ಲಿ ಚೆನ್ನಾಗಿ ರಿಪ್ಲೈ ಕೊಟ್ಟು 1 ಸೆಕೆಂಡ್. ಈಗ ನೋಡಿ, 1 ಸೆಕೆಂಡ್ ಅಧ್ಯಕ್ಷರೇ. ಈಗ ಅಪ್ಪಾಜಿ 1 ನಿಮಿಷ. ಈ ಸದನದ ಗೌರವ ಕಾಪಾಡತಕ್ಕಂಥವ್ರು ಯಾರು? ಇದು ಪ್ರಶ್ನೆ. ಇವತ್ತು ತಾವು ಪೀಠದಲ್ಲಿದ್ದೀರಿ, ಒಂದು ಮಾತು ತಾವು ಕಾಪಾಡ್ತಕ್ಕಂಥದ್ದು ಯಾವಾಗ ಸೌಜನ್ಯತೆ ವರ್ತನೆ ಅಥವಾ ಎಲ್ಲೋ ಒಂದು ಸ್ವಲ್ಪ ಏರ್ಪೇರ್ ಆದಾಗ ನೀವು ಅದನ್ನ ಸರಿಪಡಿಸ್ತೀರಿ. ಇವತ್ತು ಇಲ್ಲಿ ಹೇಗಿದೆ ಅಂದ್ರೆ ಸರಿಪಡಿಸಲಾರ್ದ ಮಟ್ಟಕ್ಕೆ ಭಾಷೆಗಳ ಪ್ರಯೋಗ ಆಗಿದಾವೆ. ಇದು ಕೇವಲ ತಮ್ಮ ಪೀಠಕ್ಕೆ ಮಾತ್ರ ಅಲ್ಲ, ಇಡೀ ಸದನದ ಸದಸ್ಯರಿಗೆ ಅವಮಾನ ತಂದಂತ ಘಟನೆ.
ಅದಕ್ಕೆ ನೀವು ದಯವಿಟ್ಟು ಇದ್ರ ಬಗ್ಗೆ ಹಗುರವಾಗಿ ತಗೋಬೇಡಿ. ಇಂಥ ಘಟನೆಗಳು ನಡೀಬಾರ್ದು ಈ ಸದನದಲ್ಲಿ. ಏನಾಗಿದೆ, ಇಂಥ ಘಟನೆಗಳು ನಡೆಯುವುದರಿಂದನೇ ಹಳ್ಳಿಗಾಡದಲ್ಲಿ ಪ್ರದೇಶದಲ್ಲಿ ಹೋದ್ರೂ ಕೂಡ ಪಂಚಾಯತಿ ಸದಸ್ಯರು ನಮಗೆ ಗೌರವ ಕೊಡಲಾರದ ಪರಿಸ್ಥಿತಿ ಬಂದಿದೆ ಇವತ್ತು. ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಇದ್ರ ಮೇಲೆ ಏನಾದರೂ ಒಂದು ಕ್ರಮ ಕೈಗೊಳ್ಳಿ. ಅಲ್ಲಿವರೆಗೂ ಬರೇ ಇದನ್ನು ಕ್ಷಮೆ ಕೇಳಿದೀವಿ, ಮುಗೀತು, ಇಲ್ಲಿ ಕ್ಲೋಸ್ ಮಾಡಿದೀವಿ ಅನ್ನೋ ಪ್ರಶ್ನೆ ಇಲ್ಲ. ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸೌಜನ್ಯವಾಗಿ ಕೇಳಬೇಕು. ಸೌಜನ್ಯವಾಗಿ ಏನಿದ್ರು ಅದನ್ನ ಭಾಳ ಅಂದ್ರೆ ಯಾವುದೇ ಒಂದು ಟೀಕೆ ಬಂದಾಗ ಅದನ್ನ ಬಹಳ ನಗ್ನಗ್ತಾ ಸ್ವೀಕಾರ ಮಾಡಬೇಕು. ಲೈಟರ್ ವೇನ್ಯಾಗಿ ತಗೋಬೇಕು. ಅದನ್ನು ಪರ್ಸನಲ್ ಲೆವೆಲ್ಗೆ ತಗೊಂಡೋಗಿ ಮಾತಾಡ್ತಕ್ಕಂಥದ್ದು ಯಾರು ಬೇರೆಯವರೆಲ್ಲ ಅದನ್ನೇ ಮಾತಾಡಪ್ಪ ಜಿತೋಸ್, ಅದನ್ನೇ ಹೇಳಿದ್ದಲ್ಲ, ಅರ್ಥ ಮಾಡ್ಕೊಳಕ್ ಕಲಿಬೇಕು. ಎಂದೆಂದಿಗೂ ನಮ್ಮ ಜೀವನ 1980 ಇಂಥ ಘಟನೆಗಳನ್ನ ನೋಡಿಲ್ಲ. ಆಯ್ತು, ಹೊಸದಾಗಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಇವು ಹೊಸ ಅನುಭವ ಬರ್ತಾ ಇದೆ ನಮಗೆ. ಪರಿಸ್ಥಿತಿಯನ್ನು ಕೇಳಿ 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 ಎಲ್ಲ ಸಾಕಾಗಿದೆ ಎಲ್ಲರಿಗೂ ಕೂಡ. ಒಂದು ಅವ್ರ ಬಾವಿಗೆ ಬರುದು ಅಥವಾ ಇವರ ಬಾವಿ ಬಂದ್ ಮಾಡಿಬಿಡ್ಬೇಕು. ಈಗ ಸಮಸ್ಯೆ ಪರಿಹಾರ ಈಗ ಇದ್ರ ಮೇಲೆ ಇಲ್ಲಿಗೆ ಆಯ್ತು, ಇದನ್ನ ನೋಡಿ. ಆಯ್ತಪ್ಪ, ಈಗ ಅರ್ಥ ಆಗೋದು ಬೇಡ. ಓಕೆ.